ನಾವು ಇವತ್ತು ಮಡಿಕೇರಿಯ ಇತಿಹಾಸ ಪ್ರಸಿದ್ಧ ಟೌನ್ ಹಾಲ್ ಅಂದರೆ ಕಾವೇರಿ ಕಲಾಕ್ಷೇತ್ರ ಏನಿದೆ ಅದನ್ನು ತೆರವು ಮಾಡ್ತಿರುವಂಥ ಸುದ್ದಿಯನ್ನು ನಿಮಗೆ ಕೊಡ್ತಾ ಇದ್ದೇವೆ. ಈಗ ನಾವು ಅದೇ ಸ್ಥಳದಲ್ಲಿದ್ದೇವೆ. ಈ ಹಿಂದೆ ನೋಡ್ತಾ ಇದ್ದೀರಾ, ಇದು ಟೌನ್ ಹಾಲ್ ಅಂತೇಳಿ. ಅಂದರೆ ಮಡಿಕೇರಿಯ ಸಾಕಷ್ಟು ಕಾರ್ಯಕ್ರಮಗಳು ಇದರಲ್ಲೇ ನಡೀತಿರುವಂಥದ್ದು. ಅಂದರೆ ಹಿಂದೆ ಬೇರೆ ಯಾವುದೇ ಸಭಾಂಗಣ ಇರಲಿಲ್ಲ. ಅದರಿಂದ ಎಲ್ಲ ಕಾರ್ಯಕ್ರಮಗಳು ಈ ಟೌನ್ ಹಾಲ್ ಅಂತ ಏನು ಹೇಳ್ತೀವಿ ಇದರೊಳಗೆ ನಡೀತಿತ್ತು. ಅದರಿಂದ ಅದು ಕಾವೇರಿ ಕಲಾಕ್ಷೇತ್ರ ಅಂತ ಹೆಸರು ಬಂದಿರುವಂಥದ್ದು. ಮತ್ತು ಮಡಿಕೇರಿ ನಗರಸಭೆ ಕೂಡ ಇದರಲ್ಲೇ ಕಾರ್ಯನಿರ್ವಹಿಸ್ತಾ ಇರುವಂಥದ್ದು. ಹಿಂದೆ ಈಗ ಪ್ರತ್ಯೇಕ ಕಟ್ಟಡ ಆಗಿದೆ, ಪ್ರತ್ಯೇಕ ಕಾರ್ಯನಿರ್ವಹಿಸ್ತಾ ಇದೆ. ಇದೀಗ ಮಳೆಗಾಲದಲ್ಲಿ ನೀರೆಲ್ಲ ಸೋರ್ತಾ ಇತ್ತು ಅಂತ ಹೇಳುವಂಥದ್ದು. ಅದರಿಂದ ಇದನ್ನು ತೆರವು ಮಾಡಿ ಬೇರೆ ಕಟ್ಟಡವನ್ನು ಕಟ್ತಾ ಇರುವಂಥದ್ದು. ಅದಕ್ಕಾಗಿ 9.5 ಕೋಟಿ ರು ವೆಚ್ಚದಲ್ಲಿ ಹೊಸ ಕಟ್ಟಡಕ್ಕೆ ಶಂಕುಸ್ಥಾಪನೆ ಕೂಡ ಆಗಿದೆ. ಅದರಿಂದ ಇದನ್ನು ತೆರವುಗೊಳಿಸುವಂಥ ಕೆಲಸ ಆಗ್ತಾ ಇದೆ. ಅಂದರೆ ಇದು ಸಾಕಷ್ಟು ಇತಿಹಾಸಗಳಿಗೆ ಈ ಕಟ್ಟಡ ಸಾಕ್ಷಿಯಾಗಿತ್ತು ಅಂತ ಹೇಳ್ಬೋದು. ಯಾಕೆಂದರೆ ಮಾಜಿ ಸಚಿವರೇನಿದ್ರೆ MC ನಾಣೆ ಅವರ ಒಂದು ಮದುವೆ ಕೂಡ ಇದೇ ಸಭಾಂಗಣದಲ್ಲಿ ಆಯಿತು ಅಂತ ಹೇಳುವಂಥ ಮಾಹಿತಿ ಸಿಕ್ಕಿದೆ. ಜೊತೆಗೆ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಏನಿದ್ರು ಅವರು ಮೃತಪಟ್ಟಾಗ ಅವರ ಪಾರ್ಥಿವ ಶರೀರವನ್ನು ಸಾರ್ವಜನಿಕ ದರ್ಶನಕ್ಕಾಗಿ ಇದೇ ಒಂದು ಹಾಲಲ್ಲಿ ಇಟ್ಟಿದ್ದರು. ಜೊತೆಗೆ ಇನ್ನು ತೋರಿಸ್ತೀವಿ ಇದು ಯಾವಾಗ ಆಗಿದ್ದು ಅಂತ ಹೇಳುವಂಥದ್ದು. ಹಿಂದೆ ಕೊಡಗು ಪ್ರತ್ಯೇಕ ರಾಜ್ಯ ಇತ್ತು. ಆವಾಗ 1954ರಲ್ಲಿ ಆಗಿನ CM ಪೂರ್ಣಚ್ಚ ಆಗಿದ್ದರು. ಚೀಫ್ ಮಿನಿಸ್ಟರ್ CM ಪೂರ್ಣಚ್ಚ ಅಂತ ಹೆಸರು. ಅವರು CM ಆಗಿದ್ದರು. ಆ ಸಮಯದಲ್ಲಿ ಇದು ಆಗಿರುವಂಥದ್ದು. ನಂತರ ಇಲ್ಲಿ ಸಾಕಷ್ಟು ಕಾರ್ಯಕ್ರಮಗಳು ಅಂದರೆ ಇತಿಹಾಸ ಪ್ರಸಿದ್ಧ ಮಡಿಕೇರಿ ದಸರಾದ ಪ್ರಮುಖ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರತಿದಿನ ಸಂಜೆ ಈ ಸಭಾಂಗಣದಲ್ಲೇ ಆಗ್ತಾಯಿತ್ತು. ಅದರ ಜೊತೆಗೆ ಬೇರೆ ಬೇರೆ ಸಭೆಗಳು, ಸಮಾರಂಭಗಳು ಮತ್ತು ಚುನಾವಣೆಗೆ ಮತ ಹಾಕಲಿಕ್ಕೆ ಇದೊಂದು ಬಳಸಲಾಗ್ತಿತ್ತು. ಬೇರೆ ಬೇರೆ ಸಾಕಷ್ಟು ಕಾರ್ಯಕ್ರಮಗಳಿಗೆ ಈ ವೇದಿಕೆ ಸಾಕ್ಷಿಯಾಗಿತ್ತು ಅಂತ ಹೇಳ್ಬೋದು. ಏನೇ ಕಾರ್ಯಕ್ರಮ ಮಾಡಬೇಕಾದ್ರೆ, ಯಾವುದೇ ಸಂಘ ಸಂಸ್ಥೆಗಳು ಕಾರ್ಯಕ್ರಮ ಮಾಡಬೇಕಾದ್ರೆ ಇದೇ ಸಭಾಂಗಣಕ್ಕೆ ಬರ್ತಾಯಿದ್ರು. ಬೇರೆ ಯಾವುದೇ ಬೇರೆ ಪರ್ಯಾಯ ಮಾರ್ಗ ಇರಲಿಲ್ಲ. ಅದರಿಂದ ಈಗ ಸದ್ಯಕ್ಕೆ ಈಗ ಇದೇನಾಗಿದೆ ಅಂದರೆ ಮಳೆಗೆ ತೀವ್ರ ಸಮಸ್ಯೆ ಆಗ್ತಾಯಿತ್ತು, ನೀರು ಬರ್ತಾಯಿತ್ತು ಅಂತೇಳಿ ತುಂಬ ಹಳೆಯದಾದ ಕಟ್ಟಡ ಅಂತ ಹೇಳಿ ಇದನ್ನು ತೆರವು ಮಾಡಿ ಈಗ 9.5 ಕೋಟಿ ರು ವೆಚ್ಚದಲ್ಲಿ ಒಂದು 3 ಫ್ಲೋರ್ ಬರುತ್ತೆ. ಎರಡು ಅಂತಸ್ತಲ್ಲಿ ಪಾರ್ಕಿಂಗ್ ಬರುತ್ತೆ, ಇನ್ನೊಂದು ಅಂತಸ್ತಲ್ಲಿ ಸಭಾಂಗಣ, ಮತ್ತೆ ಒಂದು ಸಭಾಂಗಣ ಕೂಡ ಇದರಲ್ಲಿ ಬರುತ್ತೆ. ಮತ್ತು ನಂತರ ಅದಕ್ಕೆ ಮೇಲ್ಗಡೆ ನಗರಸಭೆ ಕಚೇರಿ ಬೇಕು, ಕಚೇರಿಯನ್ನು ಮಾಡ್ತೀವಿ ಅಂತೇಳಿ ನಗರಸಭಾ ಆಯುಕ್ತರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸದ್ಯಕ್ಕೆ ಇದನ್ನು ತೆರವು ಮಾಡುವಂಥ ಕೆಲಸ ಆಗ್ತಿದೆ ನೋಡಿ. ಸಂಪೂರ್ಣವಾಗಿ ತೆರವು ಮಾಡಿ ನಂತರ ಈ ಕಾಮಗಾರಿ ಆರಂಭಿಸಲಾಗುತ್ತೆ. 9.5 ಕೋಟಿ ವೆಚ್ಚದ ಕಾಮಗಾರಿ. ಮತ್ತು ಇಲ್ಲಿ ಮಡಿಕೇರಿಯಲ್ಲಿ ಪಾರ್ಕಿಂಗ್ಗೆ ತೀವ್ರ ಸಮಸ್ಯೆ ಇದೆ. ಹೊರಗಡೆ ಪಾರ್ಕಿಂಗ್ ಮಾಡಲಿಕ್ಕೆ ವಾಹನ ನಿಲ್ಲಿಸಲಿಕ್ಕೆ ಜಾಗನೇ ಇಲ್ಲ. ಆದ್ದರಿಂದ ಇಲ್ಲಿ 2 ಫ್ಲೋರನ್ನು ಪಾರ್ಕಿಂಗಾಗಿ ಮೀಸಲಿಡಲಾಗಿದೆ. 1 ಫ್ಲೋರ್ ಮಾತ್ರ ಸಭಾಂಗಣವನ್ನು ಮಾಡಲಾಗ್ತಿದೆ. ಒಟ್ಟಾರೆ ಈಗ ಎಲ್ಲ ಇಲ್ಲಿ ತೆರವುಗೊಳಿಸುವಂಥ ಕಾಮಗಾರಿ ಆರಂಭವಾಗಿದೆ. ಕೆಲವೇ ದಿನಗಳಲ್ಲಿ ಮತ್ತು ಹೊಸ ಕಟ್ಟಡದ ಕಾಮಗಾರಿ ಆರಂಭವಾಗುತ್ತೆ. ನಾವು ಇವತ್ತು ಮಡಿಕೇರಿಯ ಇತಿಹಾಸ ಪ್ರಸಿದ್ಧ ಟೌನ್ ಹಾಲ್ ಅಂದರೆ ಕಾವೇರಿ ಕಲಾಕ್ಷೇತ್ರ ಏನಿದೆ ಅದನ್ನು ತೆರವು ಮಾಡ್ತಿರುವಂಥ ಸುದ್ದಿಯನ್ನು ನಿಮಗೆ ಕೊಡ್ತಾ ಇದ್ದೇವೆ. ಈಗ ನಾವು ಅದೇ ಸ್ಥಳದಲ್ಲಿದ್ದೇವೆ. ಈ ಹಿಂದೆ ನೋಡ್ತಾ ಇದ್ದೀರಾ, ಇದು ಟೌನ್ ಹಾಲ್ ಅಂತೇಳಿ. ಅಂದರೆ ಮಡಿಕೇರಿಯ ಸಾಕಷ್ಟು ಕಾರ್ಯಕ್ರಮಗಳು ಇದರಲ್ಲೇ ನಡೀತಿರುವಂಥದ್ದು. ಅಂದರೆ ಹಿಂದೆ ಬೇರೆ ಯಾವುದೇ ಸಭಾಂಗಣ ಇರಲಿಲ್ಲ. ಅದರಿಂದ ಎಲ್ಲ ಕಾರ್ಯಕ್ರಮಗಳು ಈ ಟೌನ್ ಹಾಲ್ ಅಂತ ಏನು ಹೇಳ್ತೀವಿ ಇದರೊಳಗೆ ನಡೀತಿತ್ತು. ಅದರಿಂದ ಅದು ಕಾವೇರಿ ಕಲಾಕ್ಷೇತ್ರ ಅಂತ ಹೆಸರು ಬಂದಿರುವಂಥದ್ದು. ಮತ್ತು ಮಡಿಕೇರಿ ನಗರಸಭೆ ಕೂಡ ಇದರಲ್ಲೇ ಕಾರ್ಯನಿರ್ವಹಿಸ್ತಾ ಇರುವಂಥದ್ದು. ಹಿಂದೆ ಈಗ ಪ್ರತ್ಯೇಕ ಕಟ್ಟಡ ಆಗಿದೆ, ಪ್ರತ್ಯೇಕ ಕಾರ್ಯನಿರ್ವಹಿಸ್ತಾ ಇದೆ. ಇದೀಗ ಮಳೆಗಾಲದಲ್ಲಿ ನೀರೆಲ್ಲ ಸೋರ್ತಾ ಇತ್ತು ಅಂತ ಹೇಳುವಂಥದ್ದು. ಅದರಿಂದ ಇದನ್ನು ತೆರವು ಮಾಡಿ ಬೇರೆ ಕಟ್ಟಡವನ್ನು ಕಟ್ತಾ ಇರುವಂಥದ್ದು. ಅದಕ್ಕಾಗಿ 9.5 ಕೋಟಿ ರು ವೆಚ್ಚದಲ್ಲಿ ಹೊಸ ಕಟ್ಟಡಕ್ಕೆ ಶಂಕುಸ್ಥಾಪನೆ ಕೂಡ ಆಗಿದೆ. ಅದರಿಂದ ಇದನ್ನು ತೆರವುಗೊಳಿಸುವಂಥ ಕೆಲಸ ಆಗ್ತಾ ಇದೆ. ಅಂದರೆ ಇದು ಸಾಕಷ್ಟು ಇತಿಹಾಸಗಳಿಗೆ ಈ ಕಟ್ಟಡ ಸಾಕ್ಷಿಯಾಗಿತ್ತು ಅಂತ ಹೇಳ್ಬೋದು. ಯಾಕೆಂದರೆ ಮಾಜಿ ಸಚಿವರೇನಿದ್ರೆ MC ನಾಣೆ ಅವರ ಒಂದು ಮದುವೆ ಕೂಡ ಇದೇ ಸಭಾಂಗಣದಲ್ಲಿ ಆಯಿತು ಅಂತ ಹೇಳುವಂಥ ಮಾಹಿತಿ ಸಿಕ್ಕಿದೆ. ಜೊತೆಗೆ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಏನಿದ್ರು ಅವರು ಮೃತಪಟ್ಟಾಗ ಅವರ ಪಾರ್ಥಿವ ಶರೀರವನ್ನು ಸಾರ್ವಜನಿಕ ದರ್ಶನಕ್ಕಾಗಿ ಇದೇ ಒಂದು ಹಾಲಲ್ಲಿ ಇಟ್ಟಿದ್ದರು. ಜೊತೆಗೆ ಇನ್ನು ತೋರಿಸ್ತೀವಿ ಇದು ಯಾವಾಗ ಆಗಿದ್ದು ಅಂತ ಹೇಳುವಂಥದ್ದು. ಹಿಂದೆ ಕೊಡಗು ಪ್ರತ್ಯೇಕ ರಾಜ್ಯ ಇತ್ತು. ಆವಾಗ 1954ರಲ್ಲಿ ಆಗಿನ CM ಪೂರ್ಣಚ್ಚ ಆಗಿದ್ದರು. ಚೀಫ್ ಮಿನಿಸ್ಟರ್ CM ಪೂರ್ಣಚ್ಚ ಅಂತ ಹೆಸರು. ಅವರು CM ಆಗಿದ್ದರು. ಆ ಸಮಯದಲ್ಲಿ ಇದು ಆಗಿರುವಂಥದ್ದು. ನಂತರ ಇಲ್ಲಿ ಸಾಕಷ್ಟು ಕಾರ್ಯಕ್ರಮಗಳು ಅಂದರೆ ಇತಿಹಾಸ ಪ್ರಸಿದ್ಧ ಮಡಿಕೇರಿ ದಸರಾದ ಪ್ರಮುಖ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರತಿದಿನ ಸಂಜೆ ಈ ಸಭಾಂಗಣದಲ್ಲೇ ಆಗ್ತಾಯಿತ್ತು. ಅದರ ಜೊತೆಗೆ ಬೇರೆ ಬೇರೆ ಸಭೆಗಳು, ಸಮಾರಂಭಗಳು ಮತ್ತು ಚುನಾವಣೆಗೆ ಮತ ಹಾಕಲಿಕ್ಕೆ ಇದೊಂದು ಬಳಸಲಾಗ್ತಿತ್ತು. ಬೇರೆ ಬೇರೆ ಸಾಕಷ್ಟು ಕಾರ್ಯಕ್ರಮಗಳಿಗೆ ಈ ವೇದಿಕೆ ಸಾಕ್ಷಿಯಾಗಿತ್ತು ಅಂತ ಹೇಳ್ಬೋದು. ಏನೇ ಕಾರ್ಯಕ್ರಮ ಮಾಡಬೇಕಾದ್ರೆ, ಯಾವುದೇ ಸಂಘ ಸಂಸ್ಥೆಗಳು ಕಾರ್ಯಕ್ರಮ ಮಾಡಬೇಕಾದ್ರೆ ಇದೇ ಸಭಾಂಗಣಕ್ಕೆ ಬರ್ತಾಯಿದ್ರು. ಬೇರೆ ಯಾವುದೇ ಬೇರೆ ಪರ್ಯಾಯ ಮಾರ್ಗ ಇರಲಿಲ್ಲ. ಅದರಿಂದ ಈಗ ಸದ್ಯಕ್ಕೆ ಈಗ ಇದೇನಾಗಿದೆ ಅಂದರೆ ಮಳೆಗೆ ತೀವ್ರ ಸಮಸ್ಯೆ ಆಗ್ತಾಯಿತ್ತು, ನೀರು ಬರ್ತಾಯಿತ್ತು ಅಂತೇಳಿ ತುಂಬ ಹಳೆಯದಾದ ಕಟ್ಟಡ ಅಂತ ಹೇಳಿ ಇದನ್ನು ತೆರವು ಮಾಡಿ ಈಗ 9.5 ಕೋಟಿ ರು ವೆಚ್ಚದಲ್ಲಿ ಒಂದು 3 ಫ್ಲೋರ್ ಬರುತ್ತೆ. ಎರಡು ಅಂತಸ್ತಲ್ಲಿ ಪಾರ್ಕಿಂಗ್ ಬರುತ್ತೆ, ಇನ್ನೊಂದು ಅಂತಸ್ತಲ್ಲಿ ಸಭಾಂಗಣ, ಮತ್ತೆ ಒಂದು ಸಭಾಂಗಣ ಕೂಡ ಇದರಲ್ಲಿ ಬರುತ್ತೆ. ಮತ್ತು ನಂತರ ಅದಕ್ಕೆ ಮೇಲ್ಗಡೆ ನಗರಸಭೆ ಕಚೇರಿ ಬೇಕು, ಕಚೇರಿಯನ್ನು ಮಾಡ್ತೀವಿ ಅಂತೇಳಿ ನಗರಸಭಾ ಆಯುಕ್ತರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸದ್ಯಕ್ಕೆ ಇದನ್ನು ತೆರವು ಮಾಡುವಂಥ ಕೆಲಸ ಆಗ್ತಿದೆ ನೋಡಿ. ಸಂಪೂರ್ಣವಾಗಿ ತೆರವು ಮಾಡಿ ನಂತರ ಈ ಕಾಮಗಾರಿ ಆರಂಭಿಸಲಾಗುತ್ತೆ. 9.5 ಕೋಟಿ ವೆಚ್ಚದ ಕಾಮಗಾರಿ. ಮತ್ತು ಇಲ್ಲಿ ಮಡಿಕೇರಿಯಲ್ಲಿ ಪಾರ್ಕಿಂಗ್ಗೆ ತೀವ್ರ ಸಮಸ್ಯೆ ಇದೆ. ಹೊರಗಡೆ ಪಾರ್ಕಿಂಗ್ ಮಾಡಲಿಕ್ಕೆ ವಾಹನ ನಿಲ್ಲಿಸಲಿಕ್ಕೆ ಜಾಗನೇ ಇಲ್ಲ. ಆದ್ದರಿಂದ ಇಲ್ಲಿ 2 ಫ್ಲೋರನ್ನು ಪಾರ್ಕಿಂಗಾಗಿ ಮೀಸಲಿಡಲಾಗಿದೆ. 1 ಫ್ಲೋರ್ ಮಾತ್ರ ಸಭಾಂಗಣವನ್ನು ಮಾಡಲಾಗ್ತಿದೆ. ಒಟ್ಟಾರೆ ಈಗ ಎಲ್ಲ ಇಲ್ಲಿ ತೆರವುಗೊಳಿಸುವಂಥ ಕಾಮಗಾರಿ ಆರಂಭವಾಗಿದೆ. ಕೆಲವೇ ದಿನಗಳಲ್ಲಿ ಮತ್ತು ಹೊಸ ಕಟ್ಟಡದ ಕಾಮಗಾರಿ ಆರಂಭವಾಗುತ್ತೆ.